ರಣಹದ್ದೆಂಬ ಚಂದ್ರಕಾಂತ್ ದೇಶದ ಮೂಲೆ ಮೂಲೆಯಲ್ಲಿರುವ ರೈತ ಜನಾಂಗದ ಮೇಲೆ ರೆಕ್ಕೆ ಪಿಚ್ಚಿ ಲಗಾಟೆ ಹೊಡೆಯುತ್ತಾ ಹಾರಾಡಿದರೆ ದಿಕ್ಕೆಟ್ಟು ಕಕ್ಕ ಬಿಕ್ಕೆ ಹೋಗ್ತಾರೆ. ಅಂತದ್ರಲ್ಲಿ ನಾನು ಕದ್ದು ಮುಚ್ಚಿ ಮಾಡುತ್ತಿರುವ ಶ್ರೀಗಂಧ ಕಟ್ಟಿಗೆ ಕಳ್ಳತನದ ಸಾಗಾಣಿಕೆ ಕೆಲಸಕ್ಕೆ ಅಡ್ಡಗೋಡೆಯಂತೆ ನಿಂತಿರುವ ಇನ್ಸ್ಪೆಕ್ಟರ್ ದೇವರಾಜನಿಗೆ ಒಂದು ಗತಿ ಕಾಣಿಸಿದಾಗಲೇ ನನ್ನ ಮನಸ್ಸಿಗೆ ಸಮಾಧಾನ. ಓಹೋ, ನನ್ನ ಪರಮ ಶತ್ರು ಎತ್ತ ಕಡೆಯನ್ನು ಬರ್ತಾ ಇದ್ದಾನೆ. ಅಂದು ನಮ್ಮೂರ ಗ್ರಾಮ ದೇವತೆಯ ಜಾತ್ರೆಯಲ್ಲಿ ನಾನು ರೂಪ ಎಂಬ ಮನಮೋಹಕಾರಿಯನ್ನು ಚುಡಾಯಿಸುವಾಗ ನನ್ನ ಕೆನ್ನಿಗೆ ತಟ್ಟನೆ ಬಾರಿಸಿದ್ದು ನೆನಪಿದೆಯಾ ಮುಳ್ಳು ಹಂದಿ? ರೈತರು ಕಷ್ಟಪಟ್ಟು ಹೊಲದಲ್ಲಿ ಬೆಳೆದ ಶ್ರೀಗಂಧ ಮರಗಳನ್ನು ರಾತ್ರೋರಾತ್ರಿ ಕಡೆಯಿಸಿ ಹೊರ ರಾಜ್ಯಗಳಿಗೆ ಮಾರಾಟ ಮಾಡುವ ನೀನೊಬ್ಬ ಸ್ಮಗ್ಲರ್ ಎನ್ನುವುದು ಚೆನ್ನಾಗಿ ಗೊತ್ತು. ಅಷ್ಟೇ ಏಕೆ, ಊರಲ್ಲಿ ಇರುವ ಸುಂದರ ಹುಡುಗಿಯರಿಗೆ ಹಣ ಬಂಗಾರದ ಆಸೆ ಹಚ್ಚಿ ಅವರ ಮೈಸುಖ ಉಂಡು ಬಾಂಬೆಗೂ ಗೋವಾಕ್ಕೂ ಮಾರಾಟ ಮಾಡುವ ನೀನೊಬ್ಬ ತಲೆ ಹಿಡಿದ ಎನ್ನುವುದು ಚೆನ್ನಾಗಿ ಗೊತ್ತಲೇ? ಇನ್ಸ್ಪೆಕ್ಟರ್ ದೇವರ, ನಾನು ಯಾರು? ನಾನು ಎಂತವನು? ನನ್ನ ಉದ್ಯೋಗವೇನೋ? ನನ್ನ ಬೆನ್ನ ಹಿಂದೆ ಯಾರ್ಯಾರಿದ್ದಾರಂತ ಗೊತ್ತೇನೋ? ನಿನ್ನ ಉದ್ಯೋಗ ರೌಡಿಚ್ಛ. ಕಂಡವರ ಆಸ್ತಿಯನ್ನು ಎತ್ತಿ ಹಾಕಿ ಎಂಎಲ್ಎ ಆಗಿ ಮೆರೆಯುವ ಸೂರ್ಯಕಾಂತನ ಕೈ ಚೀಲ ಎನ್ನುವುದು ಚೆನ್ನಾಗಿ ಗೊತ್ತಲೇ? ಇನ್ಸ್ಪೆಕ್ಟರ್ ದೇವರು, ನೀನು ತಿಳಿದು ಗರುಡನ ಮುಂದೆ ಹಾವು ಕಿರುಚಾಡಿಸಂತೆ ಆಗಿದೆ ನನ್ನ ಸ್ಥಿತಿ. ಈ ಧರ್ಮದ ನಾಡಿನಲ್ಲಿ ಸತ್ಯ, ಧರ್ಮ, ನ್ಯಾಯ, ನೀತಿ ಎಂಬುವಾಗ ನೀನು ಸತ್ಯದ ಬೋರ್ಡು ಗುದ್ದಿಸಿ ಧರ್ಮದ ನೀರು ತೆಗೆದಂತಾಗಿದೆ ನಿನ್ನ ಮಾತಿನ ಶೈಲಿ. ಬಂಜರ ಭೂಮಿಯಲ್ಲಿ ಅಷ್ಟೇ ಅಲ್ಲ, ಕೋಟಿಗಾಡದಲ್ಲಿ ಬೋರ್ ಗುದ್ದಿಸಿ ಧರ್ಮದ ನೀರು ತರಿಸ್ತೀನಿ. ಒಕ್ಕಲಿಗನ ಮಕ್ಕಳ ಸಂಸಾರದ ಬಂಡಿಯಲ್ಲಿ ಎಕ್ಕರಾಣಿ ಆಟ ಆಡುವ ನಿಮ್ಮಂತಹ ಭ್ರಷ್ಟ ದಲ್ಲಾಳಿ ಅಂಗಡಿಯನ್ನು ಲಾಕ್ ಮಾಡಿ ಕೂಲಿಕಾಯಿಯ ಕೊಚ್ಚಲ ಮಗನಿಗೆ ನ್ಯಾಯದ ಕಿರೀಟ ಕೊಡಿಸ್ತೀನಿ. ಹಣಕ್ಕೆ ಹೆಂಡಕ್ಕೆ ಕೈ ಚಾಚಿ ಕುಳಿತುಕೊಳ್ಳುವ ಭ್ರಷ್ಟ ಅಧಿಕಾರಿಯವರ ಈ ಕಲಿಯುಗದ ಹುಲಿ ಇಂದಿನ ಈ ಕಲಿಯುಗದಲ್ಲಿ ಐಷಾರಾಮಿ ಜೀವನದ ಜೋಕಾಲಿಯನ್ನು ಜೀಕಲು ನಿನ್ನಂತ ಅಧಿಕಾರಿಗಳು ನನ್ನಂತ ಹಣವಂತ ದೊರೆಗಳ ಮುಂದೆ ಕೈ ಚಾಚಿದರೆ ತಪ್ಪೇನೋ? ಅದನ್ನ ಬಿಟ್ಟು ನೀನೊಬ್ಬ ರೈತರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ವೀರಾಭಿಮನ್ಯು ತರ ಹೋರಾಡಲು ಸಿದ್ಧವಾದರೆ ಹೆಜ್ಜೆಗೂ ದುರ್ಯೋಧನ, ಶಕುನಿ, ರಕ್ತ ಪಿಶಾಸುರರಂತ ತಾಯಿ ಗಂಡರಿದ್ದಾರೆ. ಸುಮ್ಮನೆ ನಮ್ಮಂತವರನ್ನು ಎದುರು ಹಾಕಿಕೊಳ್ಳುವುದೆಂದರೆ ಉಡಿಯಲ್ಲಿ ಬೆಂಕಿಯ ಕೆಂಡ ಕಟ್ಟಿಕೊಂಡ ಹಾಗೆ. ಏ ಹಣವಂತ ದೊರೆ, ಚಳಿ ಮಳೆ ಗಾಳಿ ಎನ್ನದೆ ಹೊಟ್ಟೆ ಕಟ್ಟಿ ದೇಶಕ್ಕೆ ಅನ್ನ ಹಾಕುವ ಅನ್ನದಾತರ ಬಾಯಲ್ಲಿ ಮಣ್ಣು ಹಾಕಿ ಮೆರೆಯುವ ನಿಮ್ಮಂತವರನ್ನು ಮಟ್ಟ ಹಾಕುವುದೇ ನನ್ನ ಗುರಿ. ಮದ ತುಂಬಿದ ಗಜರಾಜನಂತೆ ಸಿಕ್ಕವರ ಕಬ್ಬಿನ ತೋಟಕ್ಕೆ
ಅದನ್ನ ಯಾವ ಅಂಕುಶದಿಂದ ಬಗ್ಗಿಸಬೇಕಂತ ಆ ತೋಟದ ಮಾಲೀಕನಿಗೆ ಚೆನ್ನಾಗಿ ಗೊತ್ತು. ಅದೇ ರೀತಿ ನಿನ್ನಂತ ನಿಯತ್ತಿನ ಅಧಿಕಾರಿಗಳನ್ನ ಯಾವ ರೀತಿ ನಮ್ ಕೈವಶ ಮಾಡ್ಕೋಬೇಕಂತ ನಮಗೂ ಚೆನ್ನಾಗಿ ಗೊತ್ತು. ಏ ಚಂದ್ರಕಾಂತ್, ನನ್ನ ಮೈ ಮೇಲೆ ಕಾಕಿ ಇರುವವರೆಗೂ ರೈತರಿಗೆ ಮೋಸ ಮಾಡುವ ರಾಜಕಾರಣಿಯಾಗಿರಲಿ, ರೈತರಿಗೆ ಬರುವ ಸೌಲಭ್ಯವನ್ನು ನುಂಗಿ ನೂರು ಕುಡಿಯುವ ಸರ್ಕಾರದ ಅಧಿಕಾರಿಯಾಗಿರಲಿ, ಅಂತಹ ದುಷ್ಟ ಹುಳುಗಳನ್ನು ಮಟ್ಟ ಹಾಕುವುದೇ ನನ್ನ ಗುರಿ. ಗುರಿಯೇ ನನ್ನ ಅಸ್ತ್ರ, ಅಸ್ತ್ರವೇ ನನ್ನ ಕಾಕಿ, ಕಾಕಿಯೇ ನನ್ನ ಪವರ್. ಲೇ ಮುಟ್ಟಾಳ, ಲೇ ಕಾಕಿ, ಈ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡಲು ಹಗಲಿರು ಎನ್ನದೆ ಹೋರಾಡಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ವೀರ ಸಿಂಧೂರ ಲಕ್ಷ್ಮಣ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಸೈರಾಮ್ ನರಸಿಂಹ ರೆಡ್ಡಿ ಅಂತಹ ಮಹಾನ್ ನಾಯಕರನ್ನೇ ನಡು ರಸ್ತೆಯಲ್ಲಿ ನೇಣು ಹಾಕಿಕೊಂಡದ್ದು ಇದೇ ನಮ್ಮ ದೇಶ. ಅಂತಹ ಮಹಾನ್ ನಾಯಕರನ್ನೇ ನಡು ರಸ್ತೆಯಲ್ಲಿ ಗುಂಡಿಟ್ಟುಕೊಂಡದ್ದು ಇದೇ ನಮ್ಮ ದೇಶ. ಅಂತದ್ರಲ್ಲಿ ನಿನ್ನಂತ ನಿಯತ್ತಿನ ಅಧಿಕಾರಿಗಳನ್ನ ಬಿಡ್ತಾರೇನೋ ನಮ್ಮಂತ ನರ ರಾಕ್ಷಸರು. ಪವಿತ್ರ ಭಾರತ ಭೂಮಿಯನ್ನೇ ಕೆಟ್ಟ ಕಲ್ಮಶ ರೂಪಕ್ಕೆ ನೂಕಿ ಏಕೆ ಹಾಕಿನವ ನಿಮ್ಮಂತ ಹೀನ ಮನುಷ್ಯರನ್ನೇ ಮರ್ತನ ಮಾಡಲೆಂದೇ ಹಠ ತೊಟ್ಟು ಕಾಕಿ ಡಿಪಾರ್ಟ್ಮೆಂಟಿಗೆ ಸೇರಿದ್ದಾನೆ ಈ ವೀರ ಮಾತೆಯ ಮಗ. ವೀರ ಮಾತೆಯ ಮಗ. ಲೇ ಮುಟ್ಟಾಳ, ಮೈಯಾಗ ಬಿಸಿ ರಕ್ತ ಐತೈತೆ ಅಂತ ಹೇಳಿ ಸತ್ಯ, ಧರ್ಮ, ನ್ಯಾಯ, ನೀತಿ ಅನ್ನೋದನ್ನ ಬಿಟ್ಟು 4 ಕಾಸು ಸಂಪಾದನೆ ಮಾಡೋ. ಏ ದೋಸ್ತ, ದುಡ್ಡು ಮಾತಾಡ್ತೈತಿ, ಅದಕ್ಕೆ ಶಾಸ್ತ್ರ ಮಾಡ್ಯಾರೋ ಕಾಂಚನಂ ಕಾರ್ಯಸಿದ್ಧಿ ಅಂತ. ಲೇ ದೇವರಾಜ, ನಾನು ಇಷ್ಟು ತಿಳಿಸಿ ಹೇಳಿದ ಮೇಲೆ ತಿಳಿದುಕೊಳ್ಳುವ ಬುದ್ಧಿ ನಿನ್ನಲ್ಲಿ ಏನಾದ್ರೂ ಇದ್ರೆ ನಾಳೆ ನನ್ನ ಗೆಸ್ಟ್ ಹೌಸ್ಗೆ ಬಂದು ಭೇಟಿಯಾಗೋ. ಗುಡ್ ಬೈ. ಹೋಗಲೇ ಲಕ್ಷ್ಯ, ಹೋಗು. ರೈತರ ಹಸಿರು ದೇಶದ ಉಸಿರು ಎಂದು ಬದುಕುವ ರೈತರ ಬಾಯಲ್ಲಿ ಮಣ್ಣು ಹಾಕಿ ಮೆರೆಯುವ ನಿಮ್ಮಂತವರಿಗೆ ಸೇರಿಟ್ಟ ವಿಷ ಸರ್ಪವಾಗಿ ರೈತರ ಹಸಿರು ಕ್ರಾಂತಿಯ ದೀಪವನ್ನೇ ವಿಧಾನಸೌಧದಲ್ಲಿ ಆರದ ಜ್ಯೋತಿಯಂತೆ ಬೆಳಗಿಸದಿದ್ದರೆ